ಪ್ರದೇಶದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಹಾಗೂ ಹೇಮಾವತಿ ಅಮ್ಮನವರ ಕಾರ್ಯಕ್ರಮ ಜಾತೀಯತೆ ಬಡವ ಶ್ರೀಮಂತ ಹೀಗೆ ಭೇದ ಭಾವಗಳನ್ನು ಹೋಗಲಾಡಿಸಲು ಬಹಳ ಪ್ರಮುಖವಾಗಿದೆ ಎಂದು ಎಂವೈಟಿ ಸ್ವಾಮಿ ತಿಳಿಸಿದರು. ಗುರುವಾರ ಪಟ್ಟಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಮಾತುಶ್ರೀ ಹೇಮಾವತಿ ಅಮ್ಮನವರ ಹುಟ್ಟುಹಬ್ಬದ ಪ್ರಯುಕ್ತ ನಾಯಕನಹಟ್ಟಿ ಯೋಜನಾ ಕಚೇರಿ ವ್ಯಾಪ್ತಿಯ ನಾಯಕನಹಟ್ಟಿ ವಲಯದ ನಾಯಕನಹಟ್ಟಿ ಮತ್ತು ಜಾಗ್ನೂರಹಟ್ಟಿ ಗ್ರಾಮಗಳ ಮಾಸಾಸನ ಪಡೆಯುವಂತಹ ಫಲಾನುಭವಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಮಾತನಾಡಿದರು. ರಾಜ್ಯದಲ್ಲಿ ಲಕ್ಷಾಂತರ ಹೆಣ್ಣು ಮಕ್ಕಳು ಮಾಸಾಶನವನ್ನು ಪಡೆಯುತ್ತಿದ್ದಾರೆ. ಶ್ರೀ ಕ್ಷೇತ್ರ ಇಂತಹ ಸಾಮಾಜಿಕ ಆರ್ಥಿಕವಾಗಿ ಸಮಾಜದ ನಿರ್ಮಾಣಕ್ಕೆ ಕೈ ಜೋಡಿಸಿರುವುದು ಪುಣ್ಯದ ಕೆಲಸ ಎಂದರು. ಇನ್ನು ಮಾಸಾಶನ ಪಡೆಯುತ್ತಿರುವ ಫಲಾನುಭವಿಗಳು ಹಣ್ಣು ಹಂಪಲ ಸ್ವೀಕರಿಸಿದ ಹಿರಿಯ ಜೀವಿಗಳು ಮಾತುಶ್ರೀ ಹೇಮಾವತಿ ಅಮ್ಮನವರಿಗೆ ಶುಭ ಹಾರೈಸಿದರು. ತಾಲೂಕಾ ಯೋಜನಾಧಿಕಾರಿ ಜಯಂತ್ ಕುಮಾರ್, ಒಕ್ಕೂಟದ ಪದಾಧಿಕಾರಿಗಳು ಮತ್ತು ಮೇಲ್ವಿಚಾರಕಿ ಶ್ರೀಮತಿ ಶಶಿಕಲಾ, ಸೇವಾ ಪ್ರತಿನಿಧಿಗಳು ಇದ್ದರು. ನಮಗೆ ಮಾಸಾಸನದಿಂದ ಭಾಳ ಅನುಕೂಲ ಆಗೈತೆ. ನಾವು ಇರೋವರೆಗೂ ಆರೋಗ್ಯವಾಗಿದ್ದೀವಿ. ನಮಗೆ ಮಾತುಶ್ರೀ ಅಮ್ಮನವರೆಗೂ ನಮ್ಮ ವಂದನೆಗಳು. ಅಮ್ಮವ್ರಿಗೂ ದೇವ್ರು ಒಳ್ಳೇದು ಮಾಡಲಿ, ಚೆನ್ನಾಗಿಟ್ಟಿದ್ವಿ. ಅದರಿಂದ ನಮ್ಗೆ ಅನುಕೂಲ ಆಗುತ್ತೆ. ಏನಪ್ಪ ಅಂತಂದರೆ ನನ್ನ ಕೈಲಿ ಅಲ್ಲಿ ಹೋಗಿ ತಗೊಂಬರೋಕ್ಕಾಗಲ್ಲ ಮೇಡಮರೇ. ನನಗೆ ಅದೇ ಮನೆ ತಂದು ಕೊಟ್ಟರೆ ನಿಮಗೆ ದೇವ್ರು ಒಳ್ಳೇದು ಮಾಡ್ತಾನೆ. ನನ್ನ ಕೈ ಹೊತ್ತಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ. ನೋಡಿ ನನ್ನ ಕಾಲು ಹೆಂಗೆ ಗುದ್ಕೊಂಡ್ಬಿಡ್ತದೆ BP. ಅಷ್ಟು ಮಾಡಿ ಮೇಡಮರ್ ನನಗೆ ಆರೋಗ್ಯ ಐಶ್ವರ್ಯ ಎಲ್ಲರಿಗೂ ಕೊಡ್ತೀವಿ. ಸುಖ ಅಮ್ಮ, ಇವತ್ತು ಮಾತೃಶ್ರೀ ಅಮ್ಮನವರ ಹುಟ್ಟಿದಬ್ಬ. ಆ ಹುಟ್ಟಿದಬ್ಬ ಪ್ರಯುಕ್ತ ನೀವೆಲ್ಲರಿಗೂ ಹಣ್ಣು ವಿತರಣಾ ಕಾರ್ಯಕ್ರಮ ಮಾಡ್ತಿದ್ರೆ ಒಳ್ಳೇದು.